ಹಸಿ ಕಟ್ಟಿಗೆ ಕೊರ್ಸ್ಕೊಂಬಂದು ಹಾಕೋದ್ರಿಂದ ಒಂದು ಏರ ಇಳು ಆಗಿ ಮರಿಗೋ ಕಾಲು ಸಿಕ್ಕೋತು ಸರ್. ಒಂದು 2-3-4 ಮರಿಗೋ ಕಾಲ ಮುರ್ಕೊಂಡು ಇದ್ರೊಳಗೆ ಹಿಕ್ಕಿ ಗಂಜಲ ಏನು ನಿಂದ್ರಂಗಿಲ್ಲ ಸರ್. ಒಟ್ಟು ಚಿಕ್ಕಾಡಾಗಂಗಿಲ್ಲ, ಉಣ್ಣೆ ಆಗಂಗಿಲ್ಲ. ಯಾರ 10 ತೊಗೊಂಡ್ರಷ್ಟ 100 ತೊಗೊಂಡ್ರಷ್ಟ ಒಂದ ರೇಟ ಎಲ್ಲರಿಗೂ ಸೇಮ್ ರೇಟನ ಯೋಗ್ಯ ಬೆಲೆನ ಕೊಡ್ತೀವಿ ಸರ್. ಇವ್ರು ಎಲ್ಲಿ ಬೆಂಗಳೂರಾಗ ಕೇಳಿರು ಸೇಮ್ ರೇಟ, ಇಲ್ಲಿ ಮುಧೋಳದಾಗ ಕೇಳಿರು ಸೇಮ್ ರೇಟ ಸರ್. ಹುಬ್ಬಳ್ಳಿ ಧಾರವಾಡ ಹಿಡ್ಕೊಂಡು ಗುಲ್ಬರ್ಗಾ, ಬಿಜಾಪುರ, ಈ ಕಡೆ ಕೊಪ್ಪಳ, ಸಿಂದಗಿ, ಈ ಕಡೆ ಮಹಾರಾಷ್ಟ್ರ ಬಾಂಡ್ರಿ, ಗೋಕಾಕ ಇವೆಲ್ಲ ಏನಂತಾರಲ್ಲ ಬೆಳಗಾವಿ ಡಿಸ್ಟಿಕ್ ಎಲ್ಲ ಇಲ್ಲೇ ಬಂದು ಹೋಯ್ತಾರೆ ಸರ್. ಡೈಲಿ ನಮ್ಗೆ ವಾರ ಒಂದು 3 ಲೋಡ್ ತನ ಬರ್ತಾವ, ತಿಂಗಳ ಒಂದು 3-4 ಲೋಡ್ ಕಪ್ಪಿಸ್ತಾವ ಸರ್. ಸರ್ ಮುಧೋಳದಾಗ ಆಫೀಸ್ ಐತ್ರಿ ನಮ್ಮದು, ಮಲ್ಲಮ್ಮ ಗುಡಿ ಹೋಗೋ ಸರ್ಕಲ್ನಾಗ ಆಫೀಸ್ ಐತಿ. ನಮಸ್ಕಾರ ಸ್ನೇಹಿತರೆ, ನನ್ನೆಲ್ಲ ಪ್ರೀತಿಯ ಕುರಿ ಸಾಕಾಣಿಕೆ ಹಾಗೂ ಕರುನಾಡ ಅನ್ನದಾತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಹಾಗೂ ನಮ್ಮ ಹೈಟೆಕ್ ಫೀಡ್ ಬಳಕೆದಾರ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತು ನಾವು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ರಂಜನಿ ಗ್ರಾಮಕ್ಕೆ ಬಂದಿವಿ. ರಂಜನಿ ಗ್ರಾಮ ಏನ್ ಎದಕ್ಕಪ್ಪ ಅಂತಂದ್ರ ಇಲ್ಲಿ ಕುರಿ ಶೆಡ್ ಮಾಡೋರಿಗೆ, ಹೊಸದಾಗಿ ಕುರಿ ಶೆಡ್ ಮಾಡೋರಿಗೆ ಮ್ಯಾಟ್ಗಳು ಸಿಗ್ತಾವ. ಶೆಡ್ ನಿರ್ಮಾಣ ಮಾಡ್ತಿರ್ತಾರ, ಸ್ಥಳೀಯವಾಗಿ ಎಲ್ಲಾ ಮಾಲ್ಗಳು ಸಿಗ್ತಿರ್ತೈತಿ, ಎಲ್ಲಾ ಮಟೀರಿಯಲ್ ಸಿಗ್ತೈತಿ, ಶೆಡ್ ರೆಡಿ ಮಾಡ್ಕೊತಾರ. ಆದ್ರೆ ಕಡೆದಾಗಿ ಸಿಗೋದಪ್ಪ ಅಂತಂದ್ರೆ ಮ್ಯಾಟಿನ ಒಂದು ಸಮಸ್ಯೆ. ಫ್ಲೋರ್ ಮ್ಯಾಟ್ಗಳು ಎಲ್ಲಿ ಸಿಗ್ತಾವ ಸರ್, ಹೆಂಗ್ ಸಿಗ್ತಾವ್ರಿ, ಯಾವ ಗುಣಮಟ್ಟ ಸಿಗ್ತಾವು, ಎಲ್ಲಿ ನಮಗೆ ಯೋಗ್ಯ ದರ ಸಿಗ್ತಾವ ಅಂತೇಳಿ ನಮ್ಮಲ್ಲಿ ಕೆಲವೊಬ್ರು ಪ್ರಶ್ನೆ ಕೇಳ್ತಾರೋ. ಹಿಂಗಾಗಿ ಏನತ್ಲ ಭಾಳ ದಿವಸದಿಂದ ನಾವು ಯೋಚನೆ ಮಾಡ್ಕೊತ ಬಂದಿದ್ದೀವಿ, ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು, ಎಲ್ಲಿ ತರಿಸ್ಕೊಡ್ಬೇಕು, ಎಲ್ಲಿ ಅವ್ರಿಗೆ ಸಾಕಾಣಿಕೆ ಮಾಡೋರಿಗೆ, ಶೆಡ್ ನಿರ್ಮಾಣ ಮಾಡೋರಿಗೆ ಎಲ್ಲಿ ಸಿಗ್ತಾವ ಮ್ಯಾಟ್ ಹೇಳ್ಬೇಕಂತೇಳಿ ನಾವು ವಿಚಾರ ಮಾಡ್ತಕ್ಕಂಥ ಸಮಯದಾಗ ಈಗ ಏನಾಗೈತಪ್ಪ ಅಂತಾರ, ಇತ್ತಿತ್ಲಾಗೆ ನಮ್ಮಲ್ಲಿ ಬರೋರು ಈಗ ಒಂದು 4 ದಿವಸದಿಂದ ಒಂದಿಬ್ರು ಫಾರ್ಮರ್ಸ್ ಬಂದು ಹೊಸದಾಗಿ ಸಾಕಾಣಿಕೆ ಹೊಸ ಶೆಡ್ ಮಾಡಿದವರು, ಇಲ್ರಿ ಸರ ಹಿಂಗ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ರಂಜನಿ ಗ್ರಾಮದಾಗ ನಾಗಪ್ಪನವ್ರ ಕಡೆ ನಾವು ಮ್ಯಾಟ್ ತಂದಿವಿ, ಶೆಡ್ ನಿರ್ಮಾಣ ಮಾಡ್ಕೊಂಡಿವಿ, ಮ್ಯಾಟು ಗುಣಮಟ್ಟ ಐತಿ, ಆಮೇಲೆ ಯೋಗ್ಯ ರೀತಿ ಯೋಗ್ಯ ದರದಾಗ ನಮಗೆ ಮ್ಯಾಟ್ಗಳನ್ನ ಕೊಟ್ಟಾರ ಅಂತೇಳಿ ಕೆಲವೊಬ್ರು ಹೇಳಿದ್ರೆ. ಹಿಂಗಾಗಿ ಅವ್ರ ಕಡೆ ನಾನು ಕಾಂಟ್ಯಾಕ್ಟ್ ನಂಬರ್ ಕಲೆಕ್ಟ್ ಮಾಡಿ ನಾಗಪ್ಪನವ್ರಿಗೆ ಫೋನ್ ಹಚ್ಚಿದಾಗ ರಂಜನಿ ಗ್ರಾಮಕ್ಕೆ ಇಲ್ಲ ಸಿಗ್ತಾವ್ರಿ, ಬರ್ರಿ ಬಂದು ನೋಡ್ಕೋರಿ ಅಂತ ಹೇಳಿದ್ರು. ಹಿಂಗಾಗಿ ನಾವು ಯಾರಿಗೆ ಮ್ಯಾಟ್ ಹಿಂಗ್ ಸಿಗ್ತಾವು, ಗುಣಮಟ್ಟ ಮ್ಯಾಟ್ ಸಿಗ್ತಾವು, ಆಮೇಲೆ ಯೋಗ್ಯ ರೀತಿ ಯೋಗ್ಯ ದರದಾಗ ಸಿಗ್ತಾವಪ್ಪ ಅಂತ ನಾವು ಹೇಳ್ಬೇಕಂದ್ರ ನಾವು ಮುದ್ದಮ್ ಬಂದು ಅದ್ರ ಕ್ವಾಲಿಟಿ ಹೆಂಗೈತಿ, ಮ್ಯಾಟಿದ ಗುಣಮಟ್ಟ ಹೆಂಗೈತಿ, ಅದ್ರದ್ದು ಆಯುಷ್ಯ ಎಷ್ಟೈತಿ, ಆಮೇಲೆ ಯಾವ ಸಿಗ್ತಾವು, ಯಾವ ರೇಂಜ್ನಾಗ ಸಿಗ್ತಾವು, ಸೈಜ್ ಯಾವ ಹತ್ತಾವು, ಆಮೇಲೆ ರೇಟ್ ಅಂದ್ರೆ ಯೋಗ್ಯ ರೀತಿ ಅಂದ್ರೆ ಯಾವ ತರ ಅವ್ರು ಕೊಡ್ತಾರ ಅಂತ ಹೇಳಿದ್ಲೆ ಸಮಕ್ಷಮ ಅವ್ರನ್ನ ಭೇಟಿ ಆಗ್ಬೇಕಂತೇಳಿ ಬಂದಿವಿ. ಹಿಂಗಾಗಿ ನಾನು ಒಬ್ಬನ ಭೇಟಿಯಾಗಿ ಮಾತಾಡೋಕಿತ್ತಾನೆ ಅಂತಲ ವಿಡಿಯೋ ಮುಖಾಂತರ ನಿಮಗೆ ಏನತ್ಲ ಮಾಹಿತಿ ನಾ ತಲುಪಿಸೋದು ನನಗೆ ಒಂದು ಹೆಮ್ಮೆ ಅನ್ಸಾಕತೈತಿ. ಹಿಂಗಾಗಿ ಏನತ್ಲ ಯಾವ ತರ ಸಿಗ್ತಾವು, ಗುಣಮಟ್ಟ ಏನೈತಿ ಅವ್ರನ್ನ ಸ್ವತಃ ಮಾಲಕರನ್ನ ಕೇಳೋಣ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ನಿಮ್ದೊಂದು ಕಿರು ಪರಿಚಯ ಮಾಡಿಕೊಡ್ರಲ್ಲ ಸರ್ ನಮ್ಮ ವೀಕ್ಷಕರಿಗೆ. ನಾವು ನಾಗಪ್ಪ ದುಂಡಪ್ಪ ಗುರು ಸರ, ರಂಜನಿಗಿ ತಾಲೂಕ್ ಮುಧೋಳ, ಜಿಲ್ಲಾ ಬಾಗಲಕೋಟೆ ಸರ್. ಇದು ಮ್ಯಾಟಿಂದ ನೀವು ಇದನ್ನ ಮಾಡಕತ್ತಿ 2 ದಿವಸ ಸರ್. ಈಗ ನಾವು ಒಂದು 7 ತಿಂಗಳದ ಸರ್. 7 ತಿಂಗಳದ ಮೊದಲಾರ ನಾವು ಫಾರ್ಮ್ ಹಾಕಿ ಒಂದು 8 ವರ್ಷದಿಂದ ಹಾಕಿವ್ ಸರ್ ಮ್ಯಾಟ. ನಮ್ಮಿಂದ ಹಂಗ ಮತ್ತೊಂದು ಹೊಸ ಸಡ್ ಮಾಡಿದ್ವಿ, ಮತ್ ದೋಸ್ತರಿಗೆ ಒಂದ್ 2 ಮಾಡಿದೀವಿ. ಹಿಂಗ್ ಮಾಡಿ ಮ್ಯಾಟ್ನು ಭಾಳ ಬೇಕಾಗತ್ತಾನ ಸರ್. ನಾವು ಡೆಲಿವರಿ ತಗೊಂಡ್ ನಾವು ಮಾರಾಕತ್ತೀವಿ. ಈಗ ಸರ ಮೊದಲ ಕಟ್ಟಿಗೆ ಮ್ಯಾಟ ನೀವು ಹಾಕಿರಿ, ನಾವು ಹಾಕಿದ್ವಿ ಸರ. ಕಟ್ಟಿಗೆ ಮ್ಯಾಟ ಹಾಕೊಂಡ್ ಈಗ ನಾವು ಕುರಿ ಸಾಕಾಣಿಕೆ ಮಾಡ್ಕೊಂಡ್ ಬಂದಿವಿ ಸರ. ಅದರಿಂದ ಕಟ್ಟಿಗೆ ಮ್ಯಾಟದಿಂದ ಏನಂತ ಸಾಕಷ್ಟು ಅನಾನುಕೂಲ ಆಗ್ಯಾವ್ರಿ ಸರ. ಈಗ ನಮಗೂ ಆಗ್ಯಾವ, ನಿಮ್ಗೂ ಆಗ್ಯಾವ್ರಿ. ನಿಮ್ಗೆ ಆತರ ಏನಾರ ಅನುಭವ ಆಗೈತಲ್ಲ ಸರ್? ಆಗೈತೆ ಸರ್. ನಾವು ಮೊದಲ ಕಟ್ಟಿಗೆನ ಹಾಕಿದ್ವಿ ಸರ. ಹಸಿ ಕಟ್ಟಿಗೆ ಕೊರ್ಸ್ಕೊಂಬಂದು ಹಾಕೋದ್ರಿಂದ ಒಂದ್ ಏರ ಇಳು ಆಗಿ ಮರಿಗೋ ಕಾಲು ಸಿಕ್ಕೋತು ಸರ್. ಒಂದು 2-3-4 ಮರಿಗೋ ಕಾಲ ಮುರ್ಕೋದ್ರಿಂದ ಅವ್ನ ತೆಗೆದು ನಾವು ಮತ್ತ ಬೆಂಗಳೂರಿಂದ ತಂದು ಸೀಟ್ ಹಾಕಿವಿ ಸರ್. ಹಾಕಿ ಒಂದು 8 ವರ್ಷ ಆತದ ನಾವು ಆಡಿನ ಫಾರ್ಮ್ ಮಾಡಿ. ಅದರಿಂದ ಹಂಗ ಇಂಪ್ರೂವ್ಮೆಂಟ್ ಆಗಿ ಒಂದು ಟಗರಿಂದ ಮಾಡ್ಬೇಕಂತೇಳಿ ಹೈಟೆಕ್ ದೊಡ್ಡ ಫಾರ್ಮ್ ಮಾಡಿವಿ ಸರ್. ಈಗ ಕಟ್ಟಿಗೆ ಮ್ಯಾಟ ಈಗ ಆಲ್ರೆಡಿ ಹಾಕೊಂತಿದ್ರು ರೈತರು, ನಾವು ಹಾಕೊಂಡಿವು, ಸಾಕಾಣಿಕೆ ಮಾಡೋ ರಗಡ ಉಪಯೋಗ ಮಾಡ್ಯಾರ ಸರ್. ಇದನ್ನ ಮ್ಯಾಟ್ ಯಾಕೆ ಉಪಯೋಗ ಮಾಡ್ಬೇಕು ಸರ್? ಇದ್ರದ್ದು ಏನು ಪ್ರಯೋಜನ? ಇಲ್ಲ, ಇದ್ರೊಳಗ ಹಿಕ್ಕಿ ಗಂಜಲ ಏನು ನಿಂದ್ರಂಗಿಲ್ಲ ಸರ್. ಕಟ್ಟಿಗೆ ಒಳಗ ಮ್ಯಾಲ ಇನ್ನ ಹಿಕ್ ನಿಂದ್ರತಿ, ಇದ್ರ ಮ್ಯಾಲ ಎಲ್ಲಾ ಕ್ಲೀನ್ ಆಕೈತಿ. ಮತ್ತ ಒಟ್ಟ ಚಿಕ್ಕಾಡಾಗಂಗಿಲ್ಲ, ಉಣ್ಣೆ ಆಗಂಗಿಲ್ಲ, ಯಾವ್ದು ಏನು ಜಂಜಾಟ ಆಗಂಗಿಲ್ಲ ಸರ್. ಅದಕ್ಕಾಗಿ ಎಲ್ಲಾ ಮಂದಿ ಈಗ ಮ್ಯಾಟನ ಅನ್ನೋದು ಸರ್. ಆಲ್ರೆಡಿ ನಮ್ದು ಒಟ್ಟ ತಿಂಗಳದಾಗ ಒಂದು 4-5 ಲೋಡ್ ಕಪ್ಪಸಾಗ್ತದ ಸರ್. ಬಿಜಾಪುರ ಈ ಕಡೆ ಎಲ್ಲಾ ಸುತ್ತಮುತ್ತ ಬಿಜಾಪುರ ಗುಲ್ಬರ್ಗ ತನ ಹೊಂಟಾವ್ ಸರ್. ಎಲ್ಲ ನಾವು 500 ತೊಗೊಂಡ್ರೆ ಹೋಮ್ ಡೆಲಿವರಿ ಕೊಡ್ತೀವಿ. ಡೆಲಿವರಿನು ನಿಮ್ಮಲ್ಲಿ ಸಿಗ್ತೈತೆ ಸರ್? ಹೌದು ಸರ್. ಮಿನಿಮಮ್ 500 ಮ್ಯಾಲ ತಗೋರ ಹೋಮ್ ಡೆಲಿವರಿ ಕೊಡ್ತೀವಿ ಸರ್. 200-300 ನೋಡಿ ಯೋಗಿ ರೇಟ್ ನಲ್ಲಿ ಕೊಡ್ತೀವಿ, ಇಲ್ಲೇ ಬಂದು ಹೋಯ್ತಾರ ಸರ್. ಈಗ ಕೆಲವೊಬ್ರು ಏನಂತಲ್ಲ ಒಂದ್ 5-10 ಮರಿ ಮಾಡವ್ರ, ಸಣ್ಣ ಪ್ರಮಾಣದಾಗ ಮಾಡವ್ರಿ, ಕಡಿಮೆ ಮ್ಯಾಟ್ ಬೇಕಾಗಿರತ್ತ ಸರ್. ಅವ್ರಿಗೆ ರೇಟ್ ನಲ್ಲಿ ಏನಾದ್ರು ನೀವು ಇಲ್ಲ ಸರ್. 10 ತೊಗೊಂಡ್ರಷ್ಟ 100 ತೊಗೊಂಡ್ರಷ್ಟ ಒಂದ ರೇಟ, ಎಲ್ಲರಿಗೂ ಸೇಮ್ ರೇಟನ ಯೋಗ್ಯ ಬೆಲೆನ ಕೊಡ್ತೀವಿ ಸರ್. ರಿಸನೇಬಲ್ ಸರ್. ಇವ್ರು ಎಲ್ಲಿ ಬೆಂಗಳೂರಾಗ ಕೇಳಿರು ಸೇಮ್ ರೇಟ, ಇಲ್ಲಿ ಮುಧೋಳದಾಗ ಕೇಳಿರು ಸೇಮ್ ರೇಟ.
ಇದರಲ್ಲಿ ಕಲರ್ ಯಾವ ಟೈಪ್ ಬರ್ತಾವ ಸರ್? ಎಷ್ಟು ಕಲರ್ ಕಲರ್ ಸರ ಒಂದ್ ರೆಡ್ ಒಂದ್ ಗ್ರೀನ್ ಒಂದ್ ಬ್ಲೂ ಬರುತ್ತೆ, 3 ಕಲರ್ ಬರ್ತಾವ ಸರ್. 3 ಕಲರ್. ನಮ್ದು ಇರೋದ 70 mm ಸರ್ ಒಟ್ಟು. 70 mm. ಹೌದು ಸರ್. ಆಮೇಲೆ ಇವು ಸೈಜ್ ಏನ್ ಬರ್ತಾವ ಸರ್? ನಮ್ದು 2x2 ಸರ್ ಇವು. 2x2 2x2 ಸರ್. 2 ಫುಟ್ ಅಗಲು 2 ಫುಟ್ ಉದ್ದು. ಹೌದು ಸರ್. 1x1. ಹೌದು ಸರ್. ಇದ್ರಾಗ ಸರ ಹೆಂಗೈತಂದ್ರ ಆಲ್ರೆಡಿ ಕೆಲವೊಬ್ರು ಸಾಕಾಣಿಕೆ ಮಾಡೋರು ಶೆಡ್ ರೆಡಿ ಮಾಡಿರ್ತಾರ ಸರ್. ಮಾಡಿಕೆಸಿಂದ ಬರೀ ಮ್ಯಾಟ್ ಫ್ಲೋರ್ ಮ್ಯಾಟ್ ಹಾಕೋದ್ ಅಷ್ಟೇ ಉದ್ರ ಸರ್. ಅವ್ರಿಗೆ ಶೆಡ್ ಸೆಟ್ ಆಗುವಂಗ ಹೆಂಗ ನೀವು ಇಲ್ಲಿ ಅರೇಂಜ್ಮೆಂಟ್ ಮಾಡ್ತೀರಿ ಅಥವಾ ಹೆಂಗ್ ಸೆಟಪ್ ಹೆಂಗ್ ಅಲ್ಲ, ಅವ್ರು ನಾವು ಯಾವ ಸೈಜ್ ಹೇಳ್ತಾರಲ್ಲ ಅದು ಇಷ್ಟ ಹತ್ತಾವ ಹೇಳ್ಕೊಡ್ತೀವಿ ಸರ್. ಮ್ಯಾಟ್ ಎಷ್ಟ್ ಹತ್ತಾವಲ್ಲ ಇಷ್ಟ ಹತ್ತಾವ ಹೇಳ್ಕೊಡ್ತೀವಿ. ಆ ಟೈಪ್ ಹಾಕೊಂಡ್ರ ಎಲ್ಲ ಕರೆಕ್ಟ್ ಆಕಾವ್ ಸರ್. ಮತ್ತೆ ಇವಕ್ಕ ನಮ್ಮ 70 mm ಇರೋದ್ರಿಂದ 2.5 ಇಂಚಿ 6 mm ಪಟ್ಟಿ ಬೇಕು ಸರ್. ಒಬ್ಬೊಬ್ರು 2 ಇಂಚಿ ಹಚ್ಕೊಂಡ ಅಗಾವ್ ಬಂದಿರ್ತಾರೋ ಅವೆಲ್ಲ ಸೆಟ್ ಆಗಂಗಿಲ್ಲ. 2.5 ಇಂಚಿ ಪಟ್ಟಿನ ಬೇಕು ಸರ್ ಇವಕ್ಕೆ. ನಮ್ದು ಹೈಟ್ 70 mm ಹೆಚ್ಚಿರ ಸರ್. ಅದ ಹೆಚ್ಚಿರೋದ್ರಿಂದ 2.5 ಇಂಚಿ ಪಟ್ಟಿನ ಬೇಕು. ಗುಣಮಟ್ಟ ಬಗ್ಗೆ ಹೆಂಗ್ ಸರ್? ಮತ್ತೆ ಈಗ ಯಾವ ತರ ನೀವು ಇದನ್ನ ಮಾಡ್ತೀವಿ? ನಾವು ಗುಣಮಟ್ಟ ನಾವು ಏನು ಒಂದ್ ಮ್ಯಾಟಿನ ಮೇಲೆ 4 ಕ್ವಿಂಟಲ್ ಹಾಕಿ ನೋಡಿದ್ರು ಮುರಿಯಂಗಿಲ್ಲ ಸರ್. ಬೇಕಾದಂಗ ಅವ್ರು ಚೆಕ್ ಮಾಡ್ಬೋದು. ನಾವು ಗಾಡಿ ಹಾಸಿವಿ ಎಲ್ಲ ತೋರ್ಸಿವಿ ಎಲ್ಲ ಮಾಡಿವಿ. ಈಗ ಆಲ್ರೆಡಿ ಪೈಲ ಮಾಡಿದಾಗ ಆದ್ರೂ ಚಲೋ ಅದಾವ. 5 ವರ್ಷ ತನ ನಾವು ಗ್ಯಾರಂಟಿನೂ ಕೊಡ್ತೀವಿ ಸರ್. 4 ರಿಂದ 5 ವರ್ಷ ಅವ್ರ ಪೀಸ್ ಟು ಪೀಸ್ ಚೇಂಜ್ ಐತಿ. ನಾವ್ ಬೇಕಾದಂಗ ಅವ್ರ ಮುರಿದ್ರು ಪೀಸ್ ಟು ಪೀಸ್ ಚೇಂಜ್. ಹೌದ್ ಸರ್. ಇಲ್ರಿ, ಯಾಕಂದ್ರೆ ಈ ಗುಣಮಟ್ಟ ಬಗ್ಗೆ ನಮಗೂ ಕೆಲವೊಬ್ರು ಮೊನ್ನೆ ಬಂದಾಗ ಹೇಳಿದ್ರಲ್ರಿ, ನಮ್ಮಲ್ಲಿ ಫುಡ್ ಖರೀದಿ ಮಾಡಕ್ ಬರೋರು ನಿಮ್ಮಲ್ಲಿ ಓದವ್ರ ಈಗ ಆಲ್ರೆಡಿ ಹಾಕೊಂಡವ್ರು ಹೇಳ್ಯಾರ ಸರ್. ಗುಣಮಟ್ಟ ಜಬರ್ದಸ್ತ್ ಗುಣಮಟ್ಟ ಐತಿ, ಒಳ್ಳೆ ಕ್ವಾಲಿಟಿ ಮ್ಯಾಟ್ ಜೊತೆ ಯೋಗ್ಯ ದರದಾಗ ಸಿಗ್ತಾವ ಅಂತ ಹೇಳಿ ಹೇಳೋಣ. ನಾವು ಇಲ್ಲಿ ನೋಡಬೇಕಂತ ಬಂದ್ರಿ ಸರ್. ಚಲೋ ಐತಿ ಸರ್. ಮತ್ತೆ ಈಗ ಟ್ರಾನ್ಸ್ಪೋರ್ಟ್ ಅದ ಹೆಂಗ್ರಿ ಸರ್? ಈಗ ನೀವು ಹೇಳಿದ್ರಲ್ಲ ಇದೇಗ್ರಿ, ಕಡಿಮೆ ಅಂದ್ರೆ ಮಿನಿಮಮ್ ಇಂತಿಷ್ಟು ಕ್ವಾಂಟಿಟಿ ಏನಾರು ತಗೊಂಡ ಟ್ರಾನ್ಸ್ಪೋರ್ಟ್ ಕೊಡ್ತೀರಿ ಹೆಂಗ್ ಸರ್? ಹೌದು ಸರ್. 500 ಸೀಟ್ ಹಿಡ್ಕೊಂಡ್ ಮ್ಯಾಲ ತಗೊಂಡಾರಿಗೆ ಹೋಮ್ ಡೆಲಿವರಿ ಕೊಡ್ತೀವಿ ಸರ್ ನಾವು. ಈ 500 ಒಳಗಿನವ್ರು 300 400 ಅವ್ರ ಮುದೋಳ್ಕ ಬಂದ್ ಒಯ್ಬೇಕು ಸರ್. ಮುದೋಳ ರಂಜನಿಗೆ ಗೋಡೌನ್ಕ ಬಂದ್ ಒಯ್ಬೇಕು. ಈಗ ಗ್ಯಾರಂಟಿ 4 ವರ್ಷ ಅಂದ್ರಲ್ಲ ಸರ್, ಯಾವ ತರ ಫಿಸಿಕಲ್ ಡ್ಯಾಮೇಜ್ ಅಥವಾ ಹಿಂಗ ಏನ್ ಕಲರ್ ಯಾವ ತರ ನೀವು ಐಡೆಂಟಿಫೈ ಮಾಡಿ ನೀವು ಗ್ಯಾರಂಟಿ? ಮ್ಯಾಟ್ ಏನಾರ ಮುರಿದು ಅಂದ್ರ ಸರ್ ಪೀಸ್ ಟು ಪೀಸ್ ಕೊಡ್ತೀವಿ. ಮತ್ತ ಅವ್ರು ಹಾಕುವಾಗ ದಂಡಿ ಕೊರಿದು ಮಾಡೋದು ತಂದ್ ಕೊಟ್ರೆ ಕೊಡಂಗಿಲ್ಲ. ಅವ್ ಏನಾರ ಕುರಿ ಜಿಗಿದಾಡಿ ಮಾಡಿ ಮನುಷ್ಯರ್ ಎಡ್ಯಾಡೋ ಮುರಿದವ್ರ ಪೀಸ್ ಟು ಪೀಸ್ ಚೇಂಜ್ ಕೊಡ್ತೀವಿ. 4 ವರ್ಷ ತನ ಅವ್ರಿಗೆ ಬೇಕಾದ್ರೆ ಕಾರ್ಡ ಕೊಡ್ತೀವಿ ಸರ್. ಗ್ಯಾರಂಟಿ ಕಾರ್ಡ್. ಗ್ಯಾರಂಟಿ 4 ವರ್ಷ ಮಟ ಏನಾದಕ್ಕ ಡ್ಯಾಮೇಜ್ ಆದ್ರೂ ಏನಾದ್ರು ನೀವ್ ಏನತ್ಲ ಪೀಸ್ ಟು ಪೀಸ್ ಚೇಂಜ್ ಮಾಡಿ ಕೊಡ್ತೀವಿ ಸರ್. ಈಗ ಸರ್ ನಮ್ಮಲ್ಲಿ ನನಗ ಇರೋ ಮಾಹಿತಿ ಪ್ರಕಾರ ಸರ, ಉತ್ತರ ಕರ್ನಾಟಕದಾಗ ಕೆಲವೊಂದು ಎಷ್ಟೋ ಜಿಲ್ಲೆಗಳು ಬಂದ್ರು ಸಹಿತ ಎಲ್ಲೂ ಮ್ಯಾಟ್ಗಳು ಸಿಗಂಗಿಲ್ಲ ಸರ. ಮುಂದ ಈ ಲೋಕಲ್ ದಾಗ ಸಿಗಂಗಿಲ್ಲ ಅನ್ನೋದು ನನಗ್ ಮಾಹಿತಿ ಐತಿ ಸರ್. ಸರ್ ಹುಬ್ಬಳ್ಳಿ ಧಾರವಾಡ ಹಿಡ್ಕೊಂಡ್ ಗುಲ್ಬರ್ಗ, ಬಿಜಾಪುರ, ಈ ಕಡೆ ಕೊಪ್ಪಳ, ಸಿಂದಗಿ, ಈ ಕಡೆ ಮಹಾರಾಷ್ಟ್ರ ಬಾಂಡ್ರಿ, ಗೋಕಾಕ ಇವೆಲ್ಲ ಏನಂತಾರಲ್ಲ ಬೆಳಗಾವ್ ಡಿಸ್ಟಿಕ್ ಎಲ್ಲ ಇಲ್ಲೇ ಬಂದ್ ಹೋಯ್ತಾರ ಸರ್. ಡೈಲಿ ನಮ್ ವಾರ 3 ಲೋಡ್ ತನ ಬರ್ತಾವ. ತಿಂಗಳ 3-4 ಲೋಡ್ ಕಪ್ಪಸ್ತಾವ ಸರ್. ಎಲ್ಲಾರು ಇಲ್ಲೇ ಹೆಚ್ಚ ತೊಡೆ 200-300 ಬೇಕಾದವ್ರಿಗೆ ಇಲ್ಲೇ ಬಂದ್ ಹೋಯ್ತಾರ ಸರ್. 500 ಮುನ್ಯಾರಿಗೆ 800-1000 ಯಾರಿಗೆ ಐತಿ ನಾವು ಹೋಮ್ ಡೆಲಿವರಿನ ಕೊಟ್ಬಿಡ್ತೀವಿ. ಫ್ಯಾಕ್ಟ್ರಿಯಿಂದ ನೇರವಾಗಿ ಅವ್ರ ಮನೆಗೆ ಕೊಟ್ಟು ಬಿಡ್ತೀವಿ. ಈಗ ಸರ್ ಇನ್ನೊಂದ್ರಿ, ಮ್ಯಾಟ್ ಖರೀದಿ ಮಾಡ್ಬೇಕಂದ್ರೆ ಸರ್ ನಾವ್ ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು? ಫಾರ್ಮರ್ಸ್ ಏನ್ ನಿಮ್ಗ ಇಲ್ಲೇ ಸ್ಥಾನಿಕವಾಗಿ ಬರ್ಬೇಕು? ಹೆಂಗ್ ಸರ್ ಅದು ಹೆಂಗ್ ವ್ಯವಸ್ಥೆ ಮಾಡ್ಕೊಂಡು? ಮುದೋಳದಾಗ ಆಫೀಸ್ ಐತ್ರಿ ನಮ್ಮದು. ಮಲ್ಲಮ್ಮ ಗುಡಿ ಹೋಗೋ ಸರ್ಕಲ್ನಾಗ ಆಫೀಸ್ ಐತಿ. ಅಲ್ಲಿ ಏನೈತ್ಲೆ ಅಲ್ಲಿ ಬಂದಾರು ಸಂಪರ್ಕ ಮಾಡ್ಬೋದು. ಮತ್ತ ಬಾಳ ಬೇಕಾದ್ರ ರಂಜನಿಗೆ ಬರ್ಬೇಕು ಸರ್. 100-200 ಚಿಲ್ಲರ್ ಬೇಕಾದ್ರೆ ಅಲ್ಲೇ ಮುದೋಳ ಆಫೀಸ್ನಾಗ ಕೊಡ್ತೀವಿ ಸರ್. ಯಾರೋ ದೂರಿನಾರ್ ಬರ್ತಾರ, ದೂರಿನಾರ್ ನೋಡಕ್ ಬಂದಾರ ಅಲ್ಲೇ ಆಫೀಸ್ಗೆ ಬಂದ್ ಅಲ್ಲೇ ನೋಡಿ ಬುಕ್ ಮಾಡಿ ಹೋಗ್ತಾರ ಸರ್. ಮುದೋಳದಾಗ ಏನೈತ್ಲೆ ಮಲ್ಲಮ್ಮ ಗುಡಿ ಸರ್ಕಲ್ನಾಗ ಆಫೀಸ್ ಐತಿ ಸರ್. ನಿಮ್ದು ಕಾಂಟ್ಯಾಕ್ಟ್ ಮಾಡಿ ಬಂದ್ರೆ ಏನಂತ, ನೀವು ಬಲ್ಕ್ ಆಗಿ ಬೇಕಂದ್ರ ರಂಜನಿ ಅಂತ ಹೇಳ್ತೀರಿ ಸರ್. ಇಲ್ಲ ನಾವು ನೋಡ್ಕೊಂಡು ಆರ್ಡರ್ ಬುಕ್ ಮಾಡ್ತೀವಿ ಅಷ್ಟ ಅಂದ್ರೆ ಏನಂತ ನೀವು ಮುದೋಳ ಮಾಡ್ಬೋದು ಸರ್. ಮತ್ತೆ ಇಲ್ಲಿ ಬಂದ್ ನಮ್ ಫಾರ್ಮು ಎಲ್ಲ ನಮ್ದೆಲ್ಲ ನೋಡ್ತಾರ, ಇಲ್ಲಿ ಬಂದ್ ನೋಡ್ಕೊಂಡ್ ಹೋಗ್ತಾರ ಸರ್. ನಾವ್ ಹೆಂಗ್ ಹಾಕಿವಿ, ಏನ್ ಮಾಡಿವಿ, ಫಾರ್ಮ್ ಹೆಂಗ, ಆಡಿನ ಫಾರ್ಮ್ ಹೆಂಗ, ಕುರಿ ಫಾರ್ಮ್ ಹೆಂಗ, ಎರಡು ನೋಡ್ಕೊಂಡ್ ಮ್ಯಾಟ್ ಆರ್ಡರ್ ಹಾಕಿ ಹೋಗ್ತಾರ ಸರ್. ಈಗ ನಮ್ಮಲ್ಲಿ ಸುತ್ತಮುತ್ತ ನೀವು ಮ್ಯಾಟ್ ಕೊಟ್ಟಲ್ರಿ ಫಾರ್ಮರ್ಸ್, ನನಗ್ ಗೊತ್ತೈತಿ ಸರ್. ಅದ್ರ ನಿಮ್ಗ್ ರೆಸ್ಪಾನ್ಸ್ ಹೆಂಗ ಸರ್? ಫೀಡ್ಬ್ಯಾಕ್ ಹೆಂಗೈತ್ರಿ? ಇಲ್ಲ ಚಲೋ ಐತಿ ಸರ್. ಎಲ್ಲಾರು ಯಾರು ಓದಾರಲ್ಲ ಎಲ್ಲಾರು ಒಬ್ಬರಿಂದ ಒಬ್ರು ಕಳ್ಸೋದ್ರಿಂದನ ಹೆಚ್ಚಾಗೈತ್ರಿ. ಕಸ್ಟಮರ್ ಅನ್ಕ ಸಾಕಷ್ಟು ಬರತ್ತ ಸರ್. ಡೈಲಿ ಫೋನಿಗೆ ಸೌಡ್ ಇಲ್ಲ ಅಂದ್ರಲ್ಲ ಹಂಗ ಬರ್ತಾವ. ಆಗ್ಲಿ ಸರ್. ಯಾಕಂದ್ರೆ ಸಾಕಷ್ಟು ನಾವು ಕಟ್ಟಿಗೆ ಮ್ಯಾಟ್ ಹಾಕಿ ಉಪಯೋಗ ಮಾಡಿ ಅದರಿಂದ ನಷ್ಟದ ಜೊತೆಗೆ ನೋವು ಅನುಭವಿಸುವ. ಯಾಕಂದ್ರೆ ಮರಿಗಳು ಕಾಲ್ ಸಿಕ್ಕೊಂಡು ಆಮೇಲೆ ನಾವು ಸ್ವಲ್ಪ ಕಟ್ಟಿಗೆ ಹಸಿ ಇತ್ತು, ಮಬ್ಬಿತ್ತು, ಅದನ್ನ ಕೊರ್ಸ್ಕೊಂಡ್ ಮ್ಯಾಟ್ ಮಾಡಿ ಅವು ಕಟ್ಟಿಗೆ ಉಬ್ಬಿ ಅದು ಒಂದ್ ಕಡೆ ಎಲ್ಲ ಕಟ್ ಆಗಿ ಆಮೇಲೆ ಅದಕ್ಕೆ ಮರಿಗಳು ಕಾಲ್ ಸಿಕ್ಕೊಂಡು ಸಾಕಷ್ಟು ಇದ್ರಿಂದ ನಷ್ಟದ ಜೊತೆಗೆ ನೋವು ಅನುಭವಿಸುವ. ಈ ತರ ಏನೈತಲ್ಲ ಮ್ಯಾಟ ಹೊಸದಾಗಿ ಬರಾಕತ್ತಾವು. ಆದ್ರೆ ನಮಗ್ ಮ್ಯಾಟ
ಬರ್ತಾವು ಇಂತಾವ್ ಸಿಗ್ತಾವು ಅಂತೇಳಿ ಗೊತ್ತಿತ್ತು ಸರ. ಆದ್ರೆ ಹಿಂಗ ಸ್ಥಳೀಯವಾಗಿ ನೀವು ಬಂದ್ ಸೇಲ್ ಮಾಡತ್ತೀರಿ, ನೀವು ಕೊಡ್ತೀರಿ ಅಂತೇಳಿ ನಮ್ಗೆ ಗೊತ್ತಿರ್ಕಿಲ್ಲ ಸರ. ಹೌದು ಸರ್. ಇದೊಂದು ಒಳ್ಳೆ ವಿಚಾರ ಸರ. ಯಾಕಂದ್ರೆ ಹೊಸದಾಗಿ ಮಾಡೋರ್ಗೆ ಏನತ್ಲ ಸ್ಥಳೀಯವಾಗಿ ಮಾಹಿತಿ ಸಿಗೋದಾಗಲಿ, ಸ್ಥಳೀಯವಾಗಿ ಮಟೀರಿಯಲ್ ಸಿಗಾಕತ್ತಾರ. ಇನ್ನೂ ಸಾಕಾಣಿಕೆ ಮಾಡೋರಿಗೆ, ಹೊಸದಾಗಿ ಕುರಿ ಸಾಕಾಣಿಕೆ ಮಾಡೋರಿಗೆ, ಹೊಸದಾಗಿ ಶೆಡ್ ಮಾಡೋರಿಗೆ ಏನತ್ಲ ಬಹಳ ಅನುಕೂಲ ಆಕೈತಿ ಸರ್. ಸರ್ ಒಂದ್ 2-3 ದೊಡ್ಡ ಸೈಡ್ನ್ಯಾರು ಒಬ್ರು ಕೊಯ್ಮುತ್ತೂರಿಂದ ತರಿಸಿದ್ರು ಕೂಡಿ ಒಳಗ. ಅದು ಲಟ ಲಟ ಮುರಿಯಾಕತ್ತಾನ. ಅವನು ಹೊಳ್ಳಿ ತೆಗದ ನಮ್ಮ ಹಾಕ್ಯಾರ. ಕೇರಳದಿಂದ ಒಬ್ರು ತರಿಸಿದ್ರಿ ಇಲ್ಲಿ, ಅವ್ರು ಹಂಗಾಗ್ಯಾವ. ಇಷ್ಟು ನಮ್ಮ ಮಟ್ಟ ಯಾರು ಗ್ಯಾರಂಟಿ ಕೊಡಂಗಿಲ್ಲ. ನಮ್ಮ ಲೋಕಲ್ ಆಕತಿ ಸುತ್ತಮುತ್ತ ಎಲ್ಲಾರು ಏನಿದ್ರಲ್ಲ ಗ್ಯಾರಂಟಿ ಅಂದ್ರೆ ಬಾಳ ಸೇಲ್ ಆಕ ಸರ್. ಅದ ಮುಖ್ಯ ಸರ. ಹಾ ಸರ್. ಯಾಕಂದ್ರೆ ನಾವು ಯಾವ್ದಾ ಮಟೀರಿಯಲ್ ಯೂಸ್ ಮಾಡ್ಬೇಕಾದ್ರೆ ಗುಣಮಟ್ಟ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಮತ್ತ 4 ಪೀಸ್ ಉಳಿದ್ರು ಹೊಳಿ ತಗೋತೀವಿ, 4 ಪೀಸ್ ಕಮ್ಮಾರು ಹೊಳೆ ಅವ್ರಿಗೆ ಮುಟ್ಸೋ ವ್ಯವಸ್ಥೆ ಮಾಡ್ತೀವಿ. 100-150 ನಾವು VRL ಹಾಕ್ತಿವಿ ಸರ್. ಯಾರ ಏನ ಆಧಾರ್ ಕಾರ್ಡ್ ಪತ್ತ ಹಾಕಿರ್ VRL ಸಿಸ್ಟಮ್ ಐತಿ ಸರ್. ಹಾ, VRL ನೀವು ಕಳಿಸ್ಕೊಡ್ತೀರಿ ಟ್ರಾನ್ಸ್ಪೋರ್ಟ್ ನಲ್ಲಿ. ಹಾ ಸರ್. VRL ಚಾರ್ಜ್ ಅವ್ರ ಕಟ್ಕೋದ್ರಿ ಅಲ್ಲಿ. ನಮ್ದು ಏನತ್ಲೆ ಸೇಮ್ ರೇಟ್ ನಾವ್ ಹಾಕೊಳ್ತೀವಿ. ಅಲ್ಲಿ ಗಾಡಿ ಚಾರ್ಜ್ ಕಟ್ಟಿ ತಕೋ ಸರ್ ಅವ್ರು. ಡೈಲಿ ಅವು ಒಂದ್ 500-600 ಡೈಲಿ ಹೋಗೋ ಸರ್ VRL. ಸುತ್ತಮುತ್ತ ಎಲ್ಲಾ ಕಡೆ ಬಾಳ ದೂರಿನಾರು 150-150 ಬಂದು ಏನಾಗಂಗಿಲ್ಲ. VRL ಸಿಸ್ಟಮ್ ಇಟ್ಟಿವಿ ಸರ್. ಅಣ್ಣಾರ ಮತ್ತೆ ಮ್ಯಾಟ್ ಜೊತೆ ಮತ್ತೇನ್ ಸಿಗ್ತಾವ ನಿಮ್ಮಲ್ಲಿ? ಇವೇನ್ರಿ ಇವು? ಸರ್ ಇವು ಫುಡ್ ಹಾಕಾಕ್ರಿ, ಮೇವಿನ ಟ್ರೇ ರೀ. ಇವು PVC ಪೈಪ್ ಹಾಕೋದೇನೋ. ಇವು 4 ಫೂಟ್ ಉದ್ದ ಬರ್ತಾವ ಸರ. 1 ಫೂಟ್ ಗುಮ್ ಬರ್ತೈತಿ, ಅಗಲ ಗುಮ್ಮ. ಇವ್ ಏನತ್ರಲ್ಲ ಕೆಲವ್ರು ಎಲ್ಲಾರು ಟ್ರೇನ ಜೋಡ್ಸಾಕ್ತಾರ್ರಿ. ಟ್ರೇ ಅಂದ್ರ ಸ್ವಚ್ಛ ಮಾಡಕ್ ಟ್ರೇ ತೆಗಿದು, ಮೇವ್ ತೆಗಿದು, ತೊಳ್ಯಾಕ ಗಾವಕತೆ ಎಲ್ಲಾರು ಟ್ರೇ ಕುಂಸಾತಾರ. ಬೇಡಿಕೆ ಬಾಳಗನ ಸರ್ ಇವನು ಒಂದ್ ಲೋಡ್ ತರ್ಸಿವ್ರಿ. ಅಂದ್ರೆ ಇವನು ಸರ್ ಈ ಕೆಬ್ಬಣಿ ಚಡಿ ಚೌಕಟ್ ಮಾಡ್ಕೊಂಡ್ ಹಿಂಗ ಸಿಗಿಸಿ ಹೌದು ಸರ್ ಉಪಯೋಗ ಮಾಡುದು. ಬ್ಯಾಡ್ ಅಂದಾಗ ಏನತ್ಲ ಡೈಲಿ ತೆಗಿದು ವರ್ಷದು ಎಲ್ಲಕ್ಕೂ ಬರೋದ್ ಸರ್ ಇದು. ಕಾಯಂ ಪಿಟ್ ಕುಂದ್ರಂಗಿಲ್ಲ, ತೆಗಿದು ಹಾಕಕ್ ಬರೋದ್ ಸರ್. 4 ಫೂಟ್ ಬರೋ ಸರ್. 4 ಫೂಟ್ ಬರೋ ಸರ್. 1 ಫೂಟ್ ಆಳ, ಅಗಲ 1 ಫೂಟ್, ಆಗಲ್ಲ 1 ಫೂಟ, 1 ಫೂಟ 4 ಫೂಟ್ ಐತ. ಇದು ಬೇಡಿಕೆ ಬಾಳ ಆತ್ರಿ ಸರ್ ಆ ಕಡೆ. ಅದಕ್ಕೆ ಇದು ಒಂದ್ ಲೋಡ್ ತರ್ಸಿವ್ ಸರ್. ಹೌದ್ ಸರ್. ಇದು ರೆಡಿಮೇಡ್ ಇರ್ತದಲ್ಲ, ಹೌದು ಮಾಡೋರಿಗೆ ಈಜಿ ಬ್ಯಾಡ್ರಿ. ಮುಂದೆ ಸ್ವಚ್ಛ ಮಾಡಕ ಅನುಕೂಲ ಆಕತ್ ಸರ್. ಅದೊಂದ್ರಿ ಬೇಕಾದ್ರೆ ನೀರ್ ಬಿಡಾಕು ನೋಡುದ್ರಿ ಒಂದ್ ಟೈಮ್. ಇವು ನಮ್ಗೆ ವಾದ್ಲಿ ಆದ್ರ ನೀರ್ ಇದ್ರೊಳಗೆ ನೀರ್ ತುಂಬಿಸಿ ಹೊಳೆ ತೆಗಿಬಹುದು ಸರ್. ಅಂದ್ರೆ ನೀರ್ ಬಿಡೋರ್ಗೆ ಅಂದ್ರೆ ಬಕ್ರೀದ್ ಅವ್ರು ಕಟ್ಟಿ ಮೇಯಿಸ್ತಾರೆ. ನೀರ್ ಬಿಟ್ಟ ಉಪಯೋಗ ಮಾಡಕ್ ಮಧ್ಯಾಹ್ನ 1 ತಾಸ 2 ತಾಸ ನೀರ್ ತುಂಬಿಸಿ ಬಿಟ್ಟು ಬಿಡ್ತಾರ ಸರ್ ಅವ್ರು. ಅಂತಾರ ಯೂಸ್ ಬಾಳ ಅದ. ಕ್ವಾಲಿಟಿ ಚಲೋ ಐತಲ್? ಕ್ವಾಲಿಟಿ ಚಲೋ ಐತಿ ಸರ್. ಈ ಯಾರಿಗ್ ಬೇಕಾರು ನಮ್ ಮ್ಯಾಟಿಗೆ ಬಂದಾರ ಕೇಳಿದಾರ ಓದ ಒಯ್ತಾರ ಸರ್. ಇವನು ಬೇಡೂರದಸಿಂದನ ನೀರಿನ ಡಿಂಕರ ಇವು ಬಾಳ್ ಬೇಡಾಕತ್ತಾನ ಈಗ ತರ್ಸಿಟ್ಟಿವ್ ಸರ್. ಆಯ್ತು ಸರ್. ನಮಸ್ಕಾರ ಸರ್.